ತುಂಬ ಜನ ಹೆಂಗಪ್ಪ ಅಂದರೆ ಸ್ಟಾರ್ಟಿಂಗಲ್ಲೇ 2 ಲಕ್ಷ 3 ಲಕ್ಷ ಫಾರಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತು ಅತಿ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದು ಮತ್ತು ಏನಪ್ಪ ಅಂತಂದರೆ ಓವರಾಲ್ ಖರ್ಚುಗಳು ಮತ್ತು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಇರ್ತೀರ. ಬಟ್ ಅದರಲ್ಲಿ ಏನಪ್ಪ ಅಂಥವ್ರಿಗೆ ನಾನು ಹೇಳೋದು ಅಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಚಿಕ್ಕದ್ರಿಂದ ದೊಡ್ಡದಾಗೋದು ಅಂತ ಅನ್ನೋದಕ್ಕೆ ಇದೇ ಗ್ಯಾರಂಟಿ. ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ರೆಸಾರ್ಟ್ ಟೈಪು. ಅಂತಂದರೆ ಇದು ನುಗ್ಗಳ್ಳಿ ಅನ್ನೋ ಗ್ರಾಮದಲ್ಲಿರೋದು. ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ನುಗ್ಗಳ್ಳಿ ಅನ್ನೋ ಗ್ರಾಮದಲ್ಲಿರೋದು. ಹಂಸಗಳು ಮತ್ತು ಫೈಟರ್ ಕೋಳಿಗಳು ಮತ್ತು ಗಿರಿರಾಜ ಕೋಳಿಗಳು, ಪ್ಯೂರ್ ನಾಟಿ ಕೋಳಿಗಳು. ಅಂತಂದರೆ ನಾನು ಇಲ್ಲಿ ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾಯಿಲ್ಲ, ಬಟ್ ನಿಮಗೆ ಹೇಳ್ತಾರದು ಅಷ್ಟೇ. ಅಂತಂದರೆ ಫಾರಮ್ಗಳು ಯಾವ ಥರ ನೀಟಾಗಿ ಇಟ್ಕೊಂಡಿರ್ತಾರೆ ಮತ್ತು ಫಾರಮ್ಗಳನ್ನ ಯಾಕೆ ಚಿಕ್ಕದ್ರಿಂದ ದೊಡ್ಡದು ಮಾಡ್ಕೋಬೇಕು ಅಂತ ಹೇಳ್ತಾರದಷ್ಟೇ. ಟರ್ಕಿ ಕೋಳಿಗಳಿಂದ ಹಿಡಿದು ಬೆಂಕಿ ಕೋಳಿಗಳಿಂದ ಹಿಡಿದು ಹಂಸುಗಳಿಂದ ಹಿಡಿದು ನಾಟಿ ಕೋಳಿಗಳು, ಗಿರಿರಾಜ ಕೋಳಿಗಳು, ಕುರಿಗಳು ಪ್ರತಿಯೊಂದನ್ನು ಇವರೇ ಸಾಕಿರೋದು. ಮತ್ತು ಸ್ಪಾಟಲ್ಲೇ ಈ ಥರ ಒಂದು ಪುಟ್ಟ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ದೂರದಿಂದ ಬಂದವರು ಸ್ಟೇ ಮಾಡಲಿ ಮತ್ತು ಇಲ್ಲಿನ ವಾತಾವರಣಕ್ಕೆ ನೋಡ್ಕೊಳ್ಳಿ ಅಂದ್ಬಿಟ್ಟು ಮಾಡಿರುವಂಥ ರೆಸಾರ್ಟ್ ಇದು. ಟೋಟಲಾಗಿ ಮಿನಿ ರೆಸಾರ್ಟ್ ಅಂತ ಹೇಳ್ಬೋದು. ಅಂದರೆ ಇವ್ರದ್ದಾಗಿ ಇವ್ರು ಮಾಡ್ಕೊಂಡಿರುವಂಥ ರೆಸಾರ್ಟ್ ಇದೆಲ್ಲ ಕಂಪ್ಲೀಟಾಗಿ. ಮತ್ತು ಈ ಥರ ನೀಟಾಗಿ ಇಟ್ಕೊಂಡು ಮತ್ತು ಈ ಥರ ಎಲ್ಲ ಸಾಕೊಂಡು ಮತ್ತು ಕೆಲಸದವ್ರನ್ನೂ ಇಟ್ಕೊಂಡು ಮತ್ತು ಇವರು ಹಾವನ್ನು ಕೂಡ ಹಿಡಿಯೋಕೆ ಹೋಗ್ತಾರೆ. ಅಂತಂದರೆ ಆ ವಿಡಿಯೋದು ಮತ್ತು ಇದೆಲ್ಲ ಒಂದಷ್ಟು ಕೆಲಸಗಳಾಗೈತೆ. ಮತ್ತು ಆ ವಿಡಿಯೋದ್ರಿಂದ ಇವ್ರಿಗೊಂದಷ್ಟು ಪ್ರಶಸ್ತಿಗಳು ಮತ್ತು ಎಲ್ಲ ಬಂದೈತೆ. ಮತ್ತು ಇದು ಅವ್ರದ್ದು ನುಗ್ಗಳ್ಳಿ ಕೆಂಪಣ ಅಂತ, ಕೆಂಪರಾಜು ಅಂತ ಕರೀತಾರೆ. ನುಗ್ಗಳ್ಳಿ ಕೆಂಪರಾಜು ಅವ್ರದ್ದು ಫಾರಮ್ ಇದು ಟೋಟಲಾಗಿ. ಇಲ್ಲಿ ಹಂಸಗಳು ಸಾಕಿರೋದು ಮತ್ತು ಅಲ್ಲೆಲ್ಲ ಕುರಿಗಳಿರೋದು ಮತ್ತು ಅವುಗಳನ್ನ ರಕ್ಷಣೆ ಮಾಡೋದು ಪ್ರತಿಯೊಂದು ಇವ್ರು ಕೆಲಸ ಮಾಡ್ತಾರೆ. ಮತ್ತು ಇವ್ರದ್ದೇ ಒಂದಷ್ಟು ಕೋಳಿ ಫಾರಮ್ಸ್ನ ಕೋಳಿಗಳನ್ನೂ ಕೂಡ ಇವ್ರದ್ದೇ ಆದಂಥ ಫೈಟರ್ ಕೋಳಿಗಳು, ಗಿರಿರಾಜ ಕೋಳಿಗಳಾಗ್ಬೋದು, ಹಂಸದ ಕೋಳಿಗಳಾಗ್ಬೋದು, ಟರ್ಕಿ ಕೋಳಿಗಳು ಮತ್ತು ಬೆಂಕಿ ಕೋಳಿಗಳು ಎಲ್ಲ ಥರದ ಕೋಳಿಗಳನ್ನೂ ಸಾಕಿದ್ದಾರೆ. ನೀವು ಚಿಕ್ಕದ್ರಿಂದ ಈ ಥರ ಮಾಡ್ಕೊಂಡು ಹೋಯ್ತು ಅಂದರೆ ಚೊಕ್ಕದಾಗಿ ದೊಡ್ಡದಾಗಿ ಬೆಳ್ಕೋಗುತ್ತೆ. ಅದನ್ನು ಬಿಟ್ಬಿಟ್ಟು ನೀವೇನಾದರೂ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಲಕ್ಷ ಅಂದರೆ ಓವರ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅಂತಂದರೆ ನಿಧಾನಕ್ಕೆ ಈ ಥರ ಇನ್ವೆಸ್ಟ್ಮೆಂಟ್ ಆದಂಗೆ ಮಾಡ್ಕೋಬೇಕು ಯಾವುದೇ ಮಾಡಿದ್ರು ಕೂಡ. ಮತ್ತು ಈ ಹಂಸದ ರೈಟ್ ಬಂದು ನಿಮ್ಗೇನಪ್ಪ ಅಂದರೆ ದೊಡ್ಡವು ತೊಗೋತೀನಿ ಅಂದರೆ ಒಂದು 5,000 ಆಗುತ್ತೆ. ಮರಿಗಳು ತೊಗೋತೀನಿ ಅಂದರೆ 2,000 ಈ ಥರದ್ದೆಲ್ಲ ಬೀಳುತ್ತೆ. ಅಂದರೆ ಹಂಸಗಳು ಕಾಸ್ಟ್ಲಿ. ಅಂತಂದರೆ ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಹಂಸಗಳು, ಇವೆಲ್ಲ ಗಿರಿರಾಜ ಕೋಳಿಗಳು. ಅಂದರೆ ಇಲ್ಲಿ ಕಾಣಿಸ್ತೈತೆ ನೋಡಿ, ಹಳ್ಳಿಗಳ ಕಡೆ ಗಿರಿರಾಜ ಕೋಳಿಗಳು ಮತ್ತು ಓಪನ್ ಶೆಡ್ ಅಂದರೆ ಹೊರಗಡೆ ಬಿಟ್ಟು ಮೇಯಿಸುವಂಥದ್ದು ದೊಡ್ಡದಾಗಿ. ಮತ್ತು ದೊಡ್ಡದಾಗಿ ಬಿಟ್ಟು ಮೇಯಿಸುವಂಥದ್ದು ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್.